ಲೋಕಸಭೆ ಎಲೆಕ್ಷನ್ ಬಳಿಕ ಸಂಪುಟಕ್ಕೆ ಸರ್ಜರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಂತ್ರಿಯಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ. ಇವರೇ ಹಿರಿಯರೇ ಹೇಳಿದ್ದಾರೆ ಅಂತಂದ್ರೆ ಒಂದು ತೂಕ ಇರುತ್ತೆ. ಸುಖ ಸುಮ್ಮನೆ ಹೇಳಿರೋದಿಲ್ಲ, ಅವ್ರಿಗೂ ಮಾಹಿತಿ ಸಿಕ್ಕಿರುತ್ತೆ, ಗ್ರೀನ್ ಸಿಗ್ನಲ್ ಬಂದಿರುತ್ತೆ. ಬಹಿರಂಗ ಸಭೆಯಲ್ಲಿ ಸಂಪುಟ ಸರ್ಜರಿ ಬಗ್ಗೆ ಶಾಸಕರು ಮಾತನಾಡಿದ್ದಾರೆ. ಜುಲೈನಲ್ಲಿ ಮಂತ್ರಿ ಸ್ಥಾನ ಕೊಡುವುದಾಗಿ ಸಿಎಂ ಹೇಳಿದ್ದಾರಂತೆ ರಾಯರೆಡ್ಡಿಗೆ. ಮೊದಲು ಆರ್ಥಿಕ ಸಲಹೆಗಾರ ಆಗು ಅಂತ ಹೇಳಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಸಿಗದಿರೋದಕ್ಕೆ ಸಿಎಂ ಅವರೇ ಬೇಜಾರಾಗಿದ್ದಾರೆ. ಕೊಪ್ಪಳದ ಕುಕುನೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಅಚ್ಚರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಇವರ ಹೇಳಿಕೆ ಯಾವ ರೀತಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ, ಹೌದಾ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರೇ ಹೇಳಿದ್ದಾರಾ ಇದನ್ನ, ಅಥವಾ ಇವರು ಹುಟ್ಟಿಸ್ಕೊಂಡು ಹೇಳ್ತಿದ್ದಾರಾ? ಜುಲೈನಲ್ಲಿ ಸಂಪುಟಕ್ಕೆ ಸರ್ಜರಿ ಆಗುತ್ತಾ? ಲೋಕಸಭೆ ಚುನಾವಣೆ ಮುಗಿದಿರುತ್ತೆ ಆಲ್ರೆಡಿ. ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಹಾಲಿ ಸಚಿವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸುವಂಥ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಒಂದು 4 ರಿಂದ 5 ಸ್ಥಾನಗಳು ಅಥವಾ 3 ಅಂದ್ಕೊಳ್ಳೋಣ, ಅದು ಖಾಲಿ ಆದರೆ ರಾಯರೆಡ್ಡಿಗೆ ಕೊಡ್ತೀನಿ ಅಂತ ಹೇಳಿರ್ಬೋದು. ಬಟ್ ಕ್ಲಾರಿಟಿ ಇಲ್ಲ. ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟರೆ ಮಾತ್ರ ಅದು ಗೊತ್ತಾಗುತ್ತೆ. ಇವ್ರಿಗೇನಾದರೂ ಅವ್ರು ಭರವಸೆ ಕೊಟ್ಟಿದ್ದಾರಾ, ಸಂಪುಟಕ್ಕೆ ಖಂಡಿತವಾಗ್ಲೂ ಅಲ್ಲಿ ಮೇಜರ್ ಏನಾದರೂ ಬದಲಾವಣೆಗಳಾಗ್ಬೋದಾ ಅಂತ. ಅದರಲ್ಲೂ ಶಿವರಾಜ್ ತಂಗಡಗಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ಜಿಲ್ಲೆಯವರು, ಈಗ ಅವ್ರಿಗೆ ಡವಡವ ಶುರುವಾಗ್ಬಿಟ್ಟಿದೆ. ಏನಪ್ಪ ಈಗ ರಾಯರೆಡ್ಡಿ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದೇನಾದರೂ ನನಗೆ ನನ್ನ ಬುಡಕ್ಕೆ ಬರ್ಬೋದಾ ಅಂತೇಳಿ. ಯಾಕಂದರೆ ಇಬ್ಬರು ಒಂದೇ ಜಿಲ್ಲೆಯವರಾಗಿರೋದ್ರಿಂದಾಗಿ ಪ್ರಾದೇಶಿಕವಾರು ಕೊಟ್ಟರೆ ಈ ರೀತಿ ಬದಲಾವಣೆಗಳಾಗ್ಬೋದಾ ಅನ್ನುವಂಥ ಒಂದು ಆತಂಕ ಅವರ ಮುಂದೆನೂ ಕೂಡ ಇರಬಹುದು. ಅದರ ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರು ಹೀಗೆ ಹೇಳಲಿಕ್ಕೆ ಕಾರಣ ಏನಿರಬಹುದು? ಈ ಹಿಂದೆ ಬಹಿರಂಗವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕ್ತಿದ್ದಂಥವ್ರು ರಾಯರೆಡ್ಡಿ. ಈಗ ಏಕಾಏಕಿ ಸಿಎಂ ಪರವಾಗಿ ಬ್ಯಾಟ್ ಮಾಡ್ತಾರೆ ಅಂತಂದರೆ ಸಿದ್ದರಾಮಯ್ಯನವರು ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರ್ಬೋದು, ಭರವಸೆ ಕೊಟ್ಟಿರ್ಬೋದು. ತಲೆ ಕೆಡಿಸ್ಕೊಳ್ಬೇಡ ನೀನು, ನಿನ್ನ ಮುಂದಿನ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ಹಂತದಲ್ಲಿ ಮಂತ್ರಿ ಮಾಡ್ತೀನಿ ಅಂಥೇಳಿ. ಬಟ್ ಈಗ ಅವರೆಲ್ಲ ಮುನಿಸು ಶಮನ ಆಗಿರ್ಬೋದು. ಮತ್ತು ಸಿಎಂ ಹೇಳಿದ್ರು ಸಿದ್ದರಾಮಯ್ಯನವರು, ನೀನು ಸದ್ಯಕ್ಕಾಗಲೇಬೇಕು, ನನ್ನ ಜೊತೆಗೆ ಬಜೆಟ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ಕೂತ್ಕೊಳ್ಳೇಬೇಕು, ನೀನು ಖಂಡಿತ ನಾನು ಜುಲೈದಲ್ಲಿ ನೀನು ಮಂತ್ರಿ ಮಾಡ್ತೇನೆ, ನೋಡೋಣ ನಿನ್ನ ಫೈನಾನ್ಸ್ ಹೆಂಗಿದೆ ನೋಡೇ ಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ನಾನು ಹುದ್ದೆಯನ್ನು ಒಪ್ಪಿಕೊಂಡಿದ್ದೇನೆ. ಇವತ್ತು ನನಗೆ ಆರ್ಥಿಕ ಸಲಹೆಗಾರರ ಜೊತೆಗೆ ಸಂಪುಟದ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟು ಆದೇಶ ಮಾಡಿದ್ದಾರೆ. ನನ್ನ